ಸ್ನೇಹಿತರೆ ನಮಸ್ಕಾರ. MR ಲರ್ನ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು ಏನಪ್ಪ ಅಂತಂದರೆ RRB ಗ್ರೂಪ್ ಡಿ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಅದು ಕೂಡ ಏನಪ್ಪ ಅಂತಂದರೆ 22,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಏನು ನೋಡ್ತೀರಾ, ಕಟ್ ಆಫ್ ಅಂದರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟು ನಿಂತಿದೆ, ಯಾವ ಜೋನ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು, ಈ ರೀತಿಯಾಗಿ ಏನಪ್ಪ ಅಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಥಿಂಕ್ ಮಾಡಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರ. ಸೊ ಅದಕ್ಕಾಗಿ ಈಗ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ತೊಗೊಂಡ್ಬಂದಿದ್ದೀನಿ. ಈ ಒಂದು ಕಟ್ ಆಫನ್ನು ನೋಡಿಕೊಂಡು ನೀವು ಏನಪ್ಪ ಅಂದರೆ ಈಗ 22,000 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಝೋನ್ ವೈಸ್ ಆಗಿರ್ಬೋದು, ಕೆಟಗರಿ ವೈಸ್ ಕೂಡ ಇಲ್ಲಿ ಏನಪ್ಪ ಅಂದರೆ ಕಟ್ ಆಫನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹೇಳ್ಕೊಡ್ತಾ ಹೋಗ್ತೀನಿ, ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲೂ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈಗ ಮೊದಲನೇದಾಗಿ ಯಾವ ಜೋನ್ ಅಂತಂದರೆ ಅಲಹಾಬಾದ್ RRBಯಿಂದ ಕಾಲ್ಫರ್ ಮಾಡಿರ್ತಕ್ಕಂಥ ಈಗ ಅಲಹಾಬಾದ್ ಜೋನ್ ನೋಡ್ತಾ ಹೋದರೆ ನೋಡಿ, ಓಪನ್ ಆಗಿ ನೋಡ್ತಾ ಹೋದರೆ ಇಲ್ಲಿ 98 ಏನಪ್ಪ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಕಟ್ ಆಫ್ ನಿಂತಿರುತ್ತೆ. ಈಗ ನಾನು ಹೇಳ್ತಾ ಇರೋದು ಅಲಹಾಬಾದ್ ಜೋನ್, ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಇಲ್ಲಿ ಏನಪ್ಪ ಅಂತಂದರೆ ಜನರಲ್ ಅಭ್ಯರ್ಥಿಗಳಿಗೆ 98 ಏನಪ್ಪ ಅಂದರೆ 00447 ನಿಂತಿದೆ. SC ಅಭ್ಯರ್ಥಿಗಳಿಗೆ ಮೊದಲಿಗೆ ಇಲ್ಲಿ ನಾರ್ಮಲೈಸ್ಡ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. UR ಅಭ್ಯರ್ಥಿಗಳಿಗೆ 66.48 ಇದೆ. ಹಾಗೆಯೇ ಇಲ್ಲಿ SC ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 52.35 ಸೇರಿಸಿ ಏನಪ್ಪ ನಾರ್ಮಲೈಸ್ಡ್ ಸೇರಿಸಿ 93.41ಕ್ಕೆ ಏನಪ್ಪ ಅಂದರೆ ಕಟ್ ಆಫ್ ನಿಂತಿದೆ. ಹಾಗೆ ST ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 35.55 ನಾರ್ಮಲೈಸ್ಡ್ ಮಾರ್ಕ್ಸನ್ನು ಹಿಡಿದು 83.33ಕ್ಕೆ ನಿಂತಿದೆ. ಹಾಗೆ ಇಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 59.93 ಏನಪ್ಪ ಅಂದರೆ ಇಲ್ಲಿ ನಾರ್ಮಲೈಸ್ಡ್ ಮಾರ್ಕ್ಸ್ ಸೇರಿಸಿ 96.30ಗೆ ನಿಂತಿದೆ. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ EWS ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 48.83 ನಾರ್ಮಲೈಸ್ಡ್ ಮಾರ್ಕ್ಸನ್ನು ಹಿಡಿದು 91.76ಕ್ಕೆ ಈ ಒಂದು ಕಟ್ ಆಫ್ ನಿಂತಿರುತ್ತೆ. ಹಾಗೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ಇದೆ ನೋಡ್ತಾ ಹೋಗಿ. ಇದು ಕೂಡ ಅಲಹಾಬಾದ್ ಜೋನ್ನಲ್ಲಿ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 40 ನಾರ್ಮಲೈಸ್ಡ್ ಮಾರ್ಕ್ಸ್ ಸೇರಿಸಿ 86.61ಕ್ಕೆ ಏನಪ್ಪ ಅಂದರೆ ಇಲ್ಲಿ ಕಟ್ ಆಫ್ ನಿಂತಿರುತ್ತೆ. ಹಾಗೆ 31.57 ಏನಪ್ಪ ಅಂದರೆ ನಾರ್ಮಲೈಸ್ಡ್ ಮಾರ್ಕ್ಸ್ ಸೇರಿಸಿ 79.70ಕ್ಕೆ SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನಿಂತಿರುತ್ತೆ. ಹಾಗೆ ಇಲ್ಲಿ ST ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೊಟ್ಟಿಲ್ಲ. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ OBC ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 31.57 ನಾರ್ಮಲೈಸ್ಡ್ ಮಾರ್ಕ್ಸ್ ಹಿಡಿದು 78.45ಕ್ಕೆ ಇವರ ಒಂದು ಮೆರಿಟ್ ನಿಂತಿರುತ್ತೆ. ಹಾಗೆ ಇಲ್ಲಿ ಅಜ್ಮೇರ್ ಜೋನ್ನಿಂದ ನೋಡ್ತಾ ಹೋದರೆ ನೋಡಿ, ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಇದು ಓಪನ್ ಆಗಿರುತ್ತೆ. 68.32 ನಾರ್ಮಲೈಸ್ಡ್ ಹಿಡಿದು 97.45ಕ್ಕೆ ನಿಂತಿದೆ. ಹಾಗೆ ಇಲ್ಲಿ SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 54.02ಕ್ಕೆ ಏನಪ್ಪ ಅಂದರೆ ನಾರ್ಮಲೈಸ್ಡ್ ಹಿಡಿದು 91.36ಕ್ಕೆ ಇವರೊಂದು ಕಟ್ ಆಫ್ ನಿಂತಿದೆ. ಹಾಗೆ ಇಲ್ಲಿ ST ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ 54 ಏನಪ್ಪ ಅಂದರೆ 08 ನಾರ್ಮಲೈಸ್ಡ್ ಮಾರ್ಕ್ಸನ್ನು ಹಿಡಿದು 91.39ಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ. ಹಾಗೆ OBC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಇಲ್ಲಿ 61.66 ನಾರ್ಮಲೈಸ್ಡ್ ಮಾರ್ಕ್ಸ್ ಹಿಡಿದು 95.16ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ EWS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ 48.76ಕ್ಕೆ ಇವರೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಹಿಡಿದು 88.14ಕ್ಕೆ ಕಟ್ ಆಫ್ ನಿಂತಿದೆ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಜನರಲ್ ಅಭ್ಯರ್ಥಿಗಳನ್ನು ನೋಡ್ತಾ ಹೋದರೆ 40.11 ನಾರ್ಮಲೈಸ್ಡ್ ಹಿಡಿದು 81.78ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ SC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 30 ನಾರ್ಮಲೈಸ್ಡ್ ಹಿಡಿದು 71.21ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ 43 ಏನಪ್ಪ ಅಂದರೆ ಈಗ 43.33 ST ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಹಿಡಿದು 84.40ಗೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 30.02 ನಾರ್ಮಲೈಸ್ಡ್ ಹಿಡಿದು 70.80ಗೆ ಇವರೊಂದು ಕಟ್ ಆಫ್ ನಿಂತಿದೆ. ಹಾಗೆ EWS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 49.47 ನಾರ್ಮಲೈಸ್ಡ್ ಸೇರಿಸಿ 88.59ಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ. ಹಾಗೆ ಇಲ್ಲಿ ಬಿಸ್ಲಾಪುರ್ ಜೋನ್ ನೋಡ್ತಾ ಹೋಗಿ ಬಿಲಸ್ಪುರ್ ಜೋನ್ ನೋಡ್ತಾ ಹೋದರೆ ಇಲ್ಲಿ ಓಪನ್ ಆಗಿ ನೋಡ್ತಾ ಹೋದರೆ ನೋಡಿ, ಮೊದಲಿಗೆ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ
ನಾರ್ಮಲೈಸ್ಡ್ 60 ಸೇರಿಸಿ 96.90ಗೆ ಇವರೊಂದು ಮೆರಿಟ್ ನಿಂತಿರುತ್ತೆ. ಹಾಗೆ ಎಸ್ ಸಿ ಅಭ್ಯರ್ಥಿಗಳಿಗೆ 50.48 ನಾರ್ಮಲೈಸ್ಡ್ ಹಿಡಿದು 93.11ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಎಸ್ ಟಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 42.68 ನಾರ್ಮಲೈಸ್ಡ್ ಸೇರಿಸಿ 88.68ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 57.98ಕ್ಕೆ ಏನಪ್ಪ ಅಂದರೆ ನಾರ್ಮಲೈಸ್ಡ್ ಸೇರಿಸಿ 96.24ಕ್ಕೆ ನಿಂತಿದೆ. ಹಾಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ಮೆರಿಟನ್ನು ನೋಡ್ತಾ ಹೋದರೆ 40 ನಾರ್ಮಲೈಸ್ಡ್ ಸೇರಿಸಿ 86.74ಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ. ಹಾಗೆ ಇಲ್ಲಿ ಕೋಲ್ಕತ್ತಾ ಝೋನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗಿ ನಾರ್ಮಲೈಸ್ಡ್ ಮೊದಲಿಗೆ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಇಲ್ಲಿ 69.60 ನಾರ್ಮಲೈಸ್ಡ್ ಹಿಡಿದು 96.62ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ನಂತರ ಎಸ್ ಸಿ ಅಭ್ಯರ್ಥಿಗಳಿಗೆ ನೋಡ್ತಾ ಹೋದರೆ 58.42 ನಾರ್ಮಲೈಸ್ಡ್ ಹಿಡಿದು 90.67ಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ. ಹಾಗೆ ಇಲ್ಲಿ ಎಸ್ ಟಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ 48.28 ನಾರ್ಮಲೈಸ್ಡ್ ಹಿಡಿದು 83.76ಕ್ಕೆ ಇವರೊಂದು ಕಟ್ ಆಫ್ ನಿಂತಿದೆ. ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 65.89 ನಾರ್ಮಲೈಸ್ಡ್ ಹಿಡಿದು 94.88ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ಮೆರಿಟನ್ನು ನೋಡ್ತಾ ಹೋದರೆ ನೋಡಿ 50.46 ನಾರ್ಮಲೈಸ್ಡ್ ಹಿಡಿದು 85.45ಕ್ಕೆ ಇವರೊಂದು ಕಟ್ ಆಫ್ ನಿಂತಿದೆ. ಸೊ ಈಗ ಅಹಮದಾಬಾದ್ ಝೋನ್ ನೋಡ್ತಾ ಹೋದರೆ ಇಲ್ಲಿ ಜನರಲ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ ನೋಡ್ತಾ ಹೋಗಿ 62.67 ಹಿಡಿದು 97.09ಕ್ಕೆ ಇವರೊಂದು ಕಟ್ ಆಫ್ ನಿಂತಿದೆ. ಎಸ್ ಸಿ ಅಭ್ಯರ್ಥಿಗಳನ್ನು ನೋಡ್ತಾ ಹೋದರೆ 50.81 ಹಿಡಿದು 88.72ಕ್ಕೆ ಇವರೊಂದು ಮೆರಿಟ್ ನಿಂತಿದೆ. ಹಾಗೆ ಎಸ್ ಟಿ ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ ನೋಡಿ 49.18 ಇದೆ. ಇವರ ಕಟ್ ಆಫ್ ಬಂದುಬಿಟ್ಟು 86.92. ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 58.43 ನಾರ್ಮಲೈಸ್ಡ್ ಇರುತ್ತೆ. ಇಲ್ಲಿ 94.86 ಇವರ ಒಂದು ಮೆರಿಟ್ ನಿಂತಿದೆ. ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ನೋಡ್ತಾ ಹೋದರೆ 51.66 ಇವರೊಂದು ಮೆರಿಟ್ ನೋಡಿ 89.56ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಭುವನೇಶ್ವರ್ ಝೋನ್ ನೋಡ್ತಾ ಹೋದರೆ ಮೊದಲಿಗೆ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ನಾರ್ಮಲೈಸ್ಡ್ ಎಷ್ಟಿದೆ 66.49 ಇವರ ಒಂದು ಮೆರಿಟ್ 96.96ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ 49.13 ನಾರ್ಮಲೈಸ್ಡ್ ಇದೆ. ಇಲ್ಲಿ ಟೋಟಲ್ ಕಟ್ ಆಫ್ ಎಷ್ಟಿದೆ ಅಂತಂದರೆ 88.26ಕ್ಕೆ ನಿಂತಿದೆ. ಹಾಗೆ 44.13 ಎಸ್ ಟಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಆಗಿರುತ್ತೆ. ಇವರ ಕಟ್ ಆಫ್ 84.33ಕ್ಕೆ ನಿಂತಿದೆ. ಇಲ್ಲಿ ನೋಡ್ತಾ ಹೋಗಿ ಒ ಬಿ ಸಿ ಅಭ್ಯರ್ಥಿಗಳೊಂದು ಮೆರಿಟ್ ನೋಡ್ತಾ ಹೋದರೆ ನಾರ್ಮಲೈಸ್ಡ್ ಮಾರ್ಕ್ಸ್ 58.36 ಇದೆ. ಟೋಟಲ್ ಕಟ್ ಆಫ್ ನೋಡಿ 93.57ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ನೋಡ್ತಾ ಹೋದರೆ 48.77ಕ್ಕೆ ಇದೆ. ಹಾಗೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 88.01 ಇದೆ. ಈಗ ಚೆನ್ನೈ ಝೋನ್ನ ಒಂದು ಕಟ್ ಆಫ್ನ ನೋಡ್ತಾ ಹೋದರೆ ಇವರ ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗಿ ನಾರ್ಮಲೈಸ್ಡ್ ಎಷ್ಟಿದೆ 60.95 ಇದೆ. ಇವರೊಂದು ಕಟ್ ಆಫ್ 94.06. ಹಾಗೆ ಎಸ್ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 49.89 ನಾರ್ಮಲೈಸ್ಡ್ ಹಿಡಿದು ಕಟ್ ಆಫ್ ನೋಡ್ತಾ ಹೋಗಿ 86.46 ಇದೆ. ಹಾಗೆ ಇಲ್ಲಿ 43.58 ನಾರ್ಮಲೈಸ್ಡ್ ಸೇರಿಸಿ 81.40 ಏನಪ್ಪ ಅಂದರೆ ಇವರ ಒಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ನಾರ್ಮಲೈಸ್ಡ್ ಮಾರ್ಕ್ಸ್ ಎಷ್ಟಿದೆ 55.65 ಇದೆ. ಇವರ ಫೈನಲ್ ಕಟ್ ಆಫ್ 90.84ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಇವರ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ 40 ಇದೆ. ಇಲ್ಲಿ 77.91ಕ್ಕೆ ಇವರ ಫೈನಲ್ ಮೆರಿಟ್ ನಿಂತಿದೆ. ನಂತರ ಇಲ್ಲಿ ಆರ್ ಆರ್ ಬಿ ಚಂಡೀಗಢ ಇವರ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಜನರಲ್ ಅಭ್ಯರ್ಥಿಗಳೊಂದು ನೋಡಿ ನಾರ್ಮಲೈಸ್ಡ್ ಮಾರ್ಕ್ಸ್ ಎಷ್ಟಿದೆ 70.98 ಇದೆ. ಇವರೊಂದು ಫೈನಲ್ ಕಟ್ ಆಫ್ 98.35ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 60.08ಕ್ಕೆ ನಿಂತಿದೆ. ಇವರ ಕಟ್ ಆಫ್ ಬಂದುಬಿಟ್ಟು 94.53ಕ್ಕೆ ನಿಂತಿದೆ. ಎಸ್ ಟಿ ಅಭ್ಯರ್ಥಿಗಳನ್ನು ನೋಡ್ತಾ ಹೋದರೆ 50 ಏನಪ್ಪ ಅಂದರೆ ನಾರ್ಮಲೈಸ್ಡ್ ಮಾರ್ಕ್ಸ್ ಇದೆ. ಇವರ ಫೈನಲ್ ಕಟ್ ಆಫ್ 89.09ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 64.77ಕ್ಕೆ ಇದೆ. ಇವರ ಫೈನಲ್ ಕಟ್ ಆಫ್ ಬಂದುಬಿಟ್ಟು 96.49ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 57.75 ನಾರ್ಮಲೈಸ್ಡ್ ಇದ್ದು ಇವರ ಫೈನಲ್ ಕಟ್ ಆಫ್ 93.47ಕ್ಕೆ ನಿಂತಿದೆ. ನಂತರ ಇಲ್ಲಿ ಗುವಾಹಟಿ ಝೋನ್ ನೋಡ್ತಾ ಹೋಗೋಣ. ಜನರಲ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ 60.31 ಇದೆ. ಇವರ ಫೈನಲ್ ಕಟ್ ಆಫ್ ಬಂದುಬಿಟ್ಟು 96.88ಕ್ಕೆ ನಿಂತಿದೆ. ಹಾಗೆ ಎಸ್ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ನಾರ್ಮಲೈಸ್ಡ್ 47.47 ಇದೆ. ಇವರ ಫೈನಲ್ ಕಟ್ ಆಫ್ 91.08.
ಹಾಗೆ ಎಸ್ ಟಿ ಅಭ್ಯರ್ಥಿಗಳನ್ನು ಮೆರಿಟನ್ನು ನೋಡ್ತಾ ಹೋದರೆ ಇಲ್ಲಿ ನಾರ್ಮಲೈಸ್ಡ್ 36.90 ಇದೆ. ಹಾಗೆ ಇಲ್ಲಿ 83.32 ಇವರ ಒಂದು ಫೈನಲ್ ಮೆರಿಟ್ ಆಗಿರುತ್ತೆ. ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗೋಣ. 50.23 ಇವರ ನಾರ್ಮಲೈಸ್ಡ್ ಮಾರ್ಕ್ಸ್ ಇದ್ದು 92.77 ಇವರ ಒಂದು ಫೈನಲ್ ಕಟ್ ಆಫ್ ಆಗಿರುತ್ತೆ. ಹಾಗೆ ಇಲ್ಲಿ EWS ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 40.03ಕ್ಕೆ ನಿಂತಿದೆ. ಇಲ್ಲಿ ಫೈನಲ್ ಮೆರಿಟ್ ಬಂದುಬಿಟ್ಟು 85.94ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಗೋರಖ್ಪುರ್ ಜನರಲ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 69ಕ್ಕೆ ನಿಂತಿದೆ. ಇವರ ಫೈನಲ್ ಮೆರಿಟ್ ಬಂದುಬಿಟ್ಟು 97.93. ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ಮೆರಿಟ್ ನೋಡ್ತಾ ಹೋದರೆ ಮೊದಲಿಗೆ ನಾರ್ಮಲೈಸ್ಡ್ ಮಾರ್ಕ್ಸ್ 54.29 ಇದೆ. ಫೈನಲ್ ಕಟ್ ಆಫ್ 91.83. ಎಸ್ ಟಿ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 43.75 ಇದೆ. ಫೈನಲ್ ಕಟ್ ಆಫ್ 84.20. ಹಾಗೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 64.50ಗೆ ನಿಂತಿದ್ದು ಫೈನಲ್ ಮೆರಿಟ್ ಬಂದುಬಿಟ್ಟು 96.31ಕ್ಕೆ ನಿಂತಿದೆ. ಹಾಗೆ EWS ಅಭ್ಯರ್ಥಿಗಳೊಂದು ಫೈನಲ್ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡಿ 51.87 ಇದೆ. ಇವರ ಫೈನಲ್ ಕಟ್ ಆಫ್ ಬಂದುಬಿಟ್ಟು 90.46ಕ್ಕೆ ನಿಂತಿದೆ. ನೆಕ್ಸ್ಟ್ ಇಲ್ಲಿ ಪಟ್ನಾ ನೋಡ್ತಾ ಹೋಗಿ, ಪಟ್ನಾ ಜೋನ್ ನೋಡ್ತಾ ಹೋದರೆ ಜನರಲ್ ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ 66.20 ಇದೆ. ಫೈನಲ್ ಮೆರಿಟ್ 97.95ಕ್ಕೆ ನಿಂತಿದೆ. ಎಸ್ ಸಿ ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 50.12ಕ್ಕೆ ನಿಂತಿದ್ದು ಇವರ ಒಂದು ಫೈನಲ್ ಕಟ್ ಆಫ್ 90.31ಕ್ಕೆ ನಿಂತಿದೆ. ಹಾಗೆ ಎಸ್ ಟಿ ಅಭ್ಯರ್ಥಿಗಳನ್ನು ಮೆರಿಟ್ ನೋಡ್ತಾ ಹೋಗಿ 43.35 ಇದ್ದು ಇವರ ಒಂದು ಫೈನಲ್ ಮೆರಿಟ್ 85.66ಕ್ಕೆ ನಿಂತಿದೆ. ಹಾಗೆ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 61.88 ಇರುತ್ತೆ. ಇವರ ಫೈನಲ್ ಮೆರಿಟ್ ಬಂದುಬಿಟ್ಟು 96.47ಕ್ಕೆ ನಿಂತಿದೆ. ಹಾಗೆ EWS ಅಭ್ಯರ್ಥಿಗಳನ್ನು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 52.45 ಇದೆ. ಇವರ ಕಟ್ ಆಫ್ ಬಂದುಬಿಟ್ಟು 91.64ಕ್ಕೆ ನಿಂತಿದೆ. ಇಲ್ಲಿ RRB ಮುಂಬೈ ಜೋನ್ ನೋಡ್ತಾ ಹೋದರೆ ಜನರಲ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ 64.10 ಇದ್ದು ಇವರ ಒಂದು ಫೈನಲ್ ಕಟ್ ಆಫ್ 96.76ಕ್ಕೆ ನಿಂತಿದೆ. ಹಾಗೆ 51.89 ನಾರ್ಮಲೈಸ್ಡ್ ಏನಪ್ಪ ಅಂದರೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಆಗಿರುತ್ತೆ. ಇವರ ಫೈನಲ್ ಕಟ್ ಆಫ್ 91.14. ಹಾಗೆ ಇಲ್ಲಿ ಎಸ್ ಟಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 44.35ಕ್ಕೆ ನಿಂತಿದ್ದು ಇವರ ಒಂದು ಫೈನಲ್ ಮೆರಿಟ್ 85.68ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋಗಿ 58.15 ಇದ್ದು ಇವರ ಒಂದು ಫೈನಲ್ ಕಟ್ ಆಫ್ 94.56ಕ್ಕೆ ನಿಂತಿದೆ. ಹಾಗೆ EWS ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋಗಿ 40ಕ್ಕೆ ನಿಂತಿದ್ದು ಇವರ ಒಂದು ಫೈನಲ್ ಮೆರಿಟ್ 81.77ಕ್ಕೆ ನಿಂತಿದೆ. ಹಾಗೆ ಇಲ್ಲಿ RRB ರಾಂಚಿ ಜೋನ್ ನೋಡ್ತಾ ಹೋಗೋಣ. ಜನರಲ್ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 70.64ಕ್ಕೆ ನಿಂತಿದೆ. ಇವರ ಫೈನಲ್ ಕಟ್ ಆಫ್ 96.80. ಹಾಗೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ಫೈನಲ್ ಕಟ್ ಆಫ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 54.29. ಹಾಗೆ ಫೈನಲ್ ಕಟ್ ಆಫ್ 87.38. ಈಗ ನಾನು ಹೇಳ್ತಾ ಇರೋದು ಏನಪ್ಪ ಅಂತಾರೆ ಪ್ರಿವಿಯಸ್ ಇಯರ್ ಕಟ್ ಆಫ್ ಆಗಿರುತ್ತೆ. ಈ ವರ್ಷದಲ್ಲ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿಬಿಟ್ಟಿನಿ ನಿಮಗೆ ಇದು ಪ್ರಿವಿಯಸ್ ಇಯರ್ ಕಟ್ ಆಫ್ ಅಂತ. ಸೊ ಇದನ್ನು ನೋಡಿಕೊಂಡು ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಆಗ್ಬೋದು. ನೋಡಿ ಏನಪ್ಪ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋದರೆ 64.64ಕ್ಕೆ ನಿಂತಿದೆ. ಇವರ ಒಂದು ಫೈನಲ್ ಕಟ್ ಆಫ್ 93.76ಕ್ಕೆ ನಿಂತಿದೆ. ಹಾಗೆ EWS ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡಿ 53.97 ಇದೆ. ಇವರ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 87.12ಕ್ಕೆ ನಿಂತಿದೆ. ಹಾಗೆ ಇಲ್ಲಿ RRB ಸಿಕಂದರಾಬಾದ್ ಜೋನ್ ನೋಡ್ತಾ ಹೋದರೆ ಜನರಲ್ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ 57.38 ಇದೆ. ಇಲ್ಲಿ ಜನರಲ್ ಅಭ್ಯರ್ಥಿಗಳ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 96.81ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 46.38ಕ್ಕೆ ನಿಂತಿದ್ದು ಇವರ ಒಂದು ಫೈನಲ್ ಕಟ್ ಆಫ್ 89ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಎಸ್ ಟಿ ಅಭ್ಯರ್ಥಿಗಳ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋಗಿ 43.57 ನಿಂತಿದ್ದು 86.96 ಇವರ ಒಂದು ಫೈನಲ್ ಮೆರಿಟ್ ಆಗಿರುತ್ತೆ. ನಂತರ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ 52.46ಕ್ಕೆ ನಿಂತಿದ್ದು ಇವರ ಒಂದು ಫೈನಲ್ ಕಟ್ ಆಫ್ 94ಕ್ಕೆ ನಿಂತಿದೆ. ಹಾಗೆ ಇಲ್ಲಿ EWS ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋಗಿ 40.40ಕ್ಕೆ ನಿಂತಿದೆ. ಫೈನಲ್ ಕಟ್ ಆಫ್ ಬಂದುಬಿಟ್ಟು 83.49ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಕೊನೆಯದಾಗಿ RRB ಭೋಪಾಲ್ ನೋಡ್ತಾ ಹೋಗಿ ಇಲ್ಲಿ ಜನರಲ್ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಬಂದುಬಿಟ್ಟು 65.87ಕ್ಕೆ ನಿಂತಿದೆ. ಇವರ ಒಂದು ಕಟ್ ಆಫ್ ಫೈನಲ್ ಕಟ್ ಆಫ್ ನೋಡ್ತಾ ಹೋಗಿ 96.64ಕ್ಕೆ ನಿಂತಿದೆ. ಹಾಗೆ ಎಸ್ ಸಿ ಅಭ್ಯರ್ಥಿಗಳೊಂದು ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡ್ತಾ ಹೋಗಿ ಇಲ್ಲಿ 49.33ಕ್ಕೆ ಇವರ ಒಂದು ನಾರ್ಮಲೈಸ್ಡ್ ಮಾರ್ಕ್ಸ್ ಇದ್ದು ಇವರ ಒಂದು ಫೈನಲ್ ಕಟ್ ಆಫ್ 87.05ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ
ಎಸ್ ಟಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ 44.84ಕ್ಕೆ ನಿಂತಿದ್ದು 83.62 ಇವರ ಒಂದು ಫೈನಲ್ ಮೆರಿಟ್ ಆಗಿರುತ್ತೆ. ಒ ಬಿ ಸಿ ಅಭ್ಯರ್ಥಿಗಳ ನಾರ್ಮಲೈಸ್ಡ್ ಮಾರ್ಕ್ಸ್ ನೋಡಿ 58.53ಕ್ಕೆ ಇದೆ. ಇವರ ಒಂದು ಫೈನಲ್ ಕಟ್ ಆಫ್ 93.44ಕ್ಕೆ ನಿಂತಿದೆ. ನಂತರ ಇಲ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 40 ಪಾಯಿಂಟ್ ಏನಪ್ಪ ಅಂದರೆ ಇವರ ಒಂದು ನಾರ್ಮಲೈಸ್ ಮಾರ್ಕ್ಸ್ ಇದ್ದು ಇವರ ಒಂದು ಫೈನಲ್ ಕಟ್ ಆಫ್ 79.24ಕ್ಕೆ ನಿಂತಿದೆ. ಇಲ್ಲಿ 2022 RRB ಗ್ರೂಪ್ ಡಿ ಪ್ರಕಾರ ನೋಡ್ತಾ ಹೋಗಿ ಇಲ್ಲಿ ಏನಪ್ಪ ಅಂತಂದರೆ ಇವರ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ 39.74 ನಿಂತಿದೆ. ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇದು ಎಚ್ ಐನಲ್ಲಿ ನೋಡ್ತಾ ಹೋಗಿ ಇವರ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ 39.74, ಎಚ್ ಐ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 28.96, ಹಾಗೆ ಎಮ್ ಡಿ ಇಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 30.63, ಸಿ ಸಿ ಎ ಇದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 40, ಹಾಗೆ ಸಿ ಸಿ ಎ ಇದರಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 30.01 ಈ ರೀತಿ ಕಟ್ ಆಫ್ ಇದೆ. ಇದು 2022ರಲ್ಲಿ ಕರೆತಿರ್ತಕ್ಕಂಥ ಒಂದು RRB ಗ್ರೂಪ್ ಡಿ ಕಟ್ ಆಫ್ ಆಗಿರುತ್ತೆ. ಸೊ ಇದನ್ನು ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ.